ಈಗಾಗಲೇ ಟೀಸರ್ ಇರ್ಬೋದು ಅಥವಾ ಸಾಂಗ್ಸ್ ಇರ್ಬೋದು ಸಾಕಷ್ಟು ನಿರೀಕ್ಷೆ ಮಾಡಿಸಿದೆ. ಸತ್ಯಂ ಸ್ಪೆಷಾಲಿಟಿ ಬಗ್ಗೆ ಮಾತಾಡೋಕ್ಕೆ ಸಾಕಷ್ಟು ವಿಚಾರಗಳಿದೆ. ಸೊ ನೀವೇನೇನು ಹೇಳ್ತೀರಾ? ಅಲ್ಲ, ನನಗೆ ಸತ್ಯಂ ಬಗ್ಗೆ ಆ್ಯಕ್ಚುಲಿ ಮಾಧ್ಯಮ ಮುಂದೆ ನಾನು ಟೀಸರು ಬಂದಾಗ ನೀವು ಟೀಸರ್ ನೋಡಿದ್ರಿ. ಬಟ್ ಮಾಧ್ಯಮಗಳು ಚೆನ್ನಾಗಿ ಬಂದಿದೆ ಅಂತ ಅಂದರೆ ಎಲ್ಲೋ ಒಂದು ಕಡೆ ಮಾಧ್ಯಮವನ್ನು ನಾನು ಯಾವ ಥರ ಕನ್ಸಿಡರ್ ಮಾಡ್ತೇವೆ ಅಂದರೆ ಡೈಲಿ ಸಿನಿಮಾಗಳು ನೋಡ್ತಿರ್ತೀರಿ ಜರ್ನಿ. ಯಾಕಂದರೆ ನಮ್ಮ ಒಬ್ಬ ಪ್ರೊಡ್ಯೂಸರಿಗೆ ಡೈರೆಕ್ಟ್ರಿಗೆ ನಮ್ಮ ಸಿನಿಮಾ ಮಾತ್ರ ನಮ್ದು ಅಷ್ಟೇ ಕಾಣುತ್ತೆ. ಬಟ್ ನೀವು ಎಲ್ಲ ಸಿನಿಮಾಗಳು ನೋಡ್ತಿರ್ತೀರಿ. ಬಟ್ ಅವತ್ತಿನ ದಿನ ಟೀಸರ್ ರಿಲೀಸ್ ಆದಾಗ ಆಲ್ರೆಡಿ ಈಗ ನನ್ನ ಸಿನಿಮಾದ್ದು ಟೀಸರು ಮತ್ತು ಉತ್ತರ ಕರ್ನಾಟಕದಲ್ಲಿ ಅದ್ದೂರಿಯಾಗಿ ದೊಡ್ಡ ಇವೆಂಟ್ ಮಾಡಿ ಗಂಗಾವತಿಯಲ್ಲಿ ಸಾಂಗ್ ರಿಲೀಸ್ ಮಾಡಿದ್ವಿ. ನಾನು ಆ್ಯಕ್ಚುಲಿ ಒಂದು ಲಬ್ಬು ಡಬ್ ಅನ್ನೋದು. ಅದು ಖುಷಿ ಏನಂದರೆ ರವಿ ಬಸ್ರೂರವ್ರದ್ದು ವಿಶೇಷ ಏನಂದರೆ ಎಲ್ಲರೂ ಒಂಥರ ಮಾಸ್ ಥರ ನೋಡಿದ್ದಾರೆ. ರಾಕ್ ನೋಡಿದದ್ದು ಒಂದು ಒಳ್ಳೆ ಮೆಲೋಡಿಗಳನ್ನು ಅಷ್ಟೇ ಒಂದು ಒಳ್ಳೆ ಕಿಕ್ ಕೊಡೋ ಸಾಂಗನ್ನು ನಮ್ಮ ಸಾಂಗಲ್ಲಿದೆ. ಯಾಕಂದರೆ ಖುಷಿ ನನಗೆ. ಯಾಕೆ ರವಿ ಬಸ್ರೂರು ಒಂದು ಸಂಗೀತ ನಿರ್ದೇಶನದಲ್ಲಿ ಹಾಡುಗಳು ಭಾಳ ಚೆನ್ನಾಗಿ ಬಂದಿವೆ. ಜೊತೆ ಹೇಳಿದಲ್ಲ ಟೀಸರ್ ಕೂಡ ಒಳ್ಳೆ ಮೆಚ್ಚುಗೆ ಪಡೆದು ಒಂದು ಮಿಲಿಯನ್ ಆಗಿ ಆಲ್ರೆಡಿ ಇನ್ನು ಮುನ್ನುಗ್ತಾ ಇದೆ. ಸಾಂಗು ಕೂಡ ಆಲ್ರೆಡಿ ಶಾರ್ಟ್ಲಿ ನಾವು ಉತ್ತರ ಕನ್ನಡ ರಿಲೀಸ್ ಮಾಡಿವಿ. ಆರ್ಗ್ಯಾನಿಕ್ ಆಗಿ 3.5 ಲಕ್ಷ ಹೋಗ್ತಾ ಇದೆ. ಒಳ್ಳೆ ರೆಸ್ಪಾನ್ಸ್ ಬರ್ತದೆ. ಅದು ಅಂಥದ್ದು ನಿಜವಾಗ್ಲೂ ನನಗೆ ಖುಷಿ ಆಗ್ತಾಯಿದೆ. ಸರ್, ಸತ್ಯಂ ಫಿಲ್ಮ್ ಮಾಡಬೇಕಂತ ಯಾಕೆ ಕಲಿಸಿ ಸರ್? ಆ್ಯಕ್ಚುಲಿ ನಿರ್ಮಾಪಕರಿಗೆ ಗಾಂಧಿ ಕಲಿತಿದ್ದೀರಾ. ಸೊ ಯಾಕೆ ಈ ಸಿನಿಮಾ ಮಾಡಬೇಕಂತ ಅನ್ನಿಸ್ತು ನಿಮಗೆ? ತುಂಬ ಖುಷಿ ಕೊಡಿ ವಿಚಾರ ಯಾವುದರಲ್ಲಿ ಮಾಡಲೇಬೇಕು ಅಂತ ಹೇಳಿದ ವಿಚಾರ ಸರ್? ನಾನು ಪ್ರತಿ ಮಾಧ್ಯಮದ ಬಂದಾಗ ನಾನು ಹೇಳ್ತೇನೆ. ಯಾಕೆ ನನ್ನ ಶ್ರೀಮತ ಕ್ರಿಯೇಷನ್ಸಲ್ಲಿ ಇದು 2ನೇ ಸಿನಿಮಾ ಸತ್ಯಂ ದ ಇಡನ್ ಟ್ರುತ್. ನಾನು ಯಾಕಂದರೆ ಒಂದು ಸಬ್ ಕ್ಯಾಸ್ಟ್ ಟೈಟಲ್ ಟ್ಯಾಗ್ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಆ ಕತೆ ಸತ್ಯಂ ಅನ್ನೋದನ್ನು ಬಟ್ ಇಡನ್ ಟ್ರುತ್ ಕನ್ನಡದ ಮುಚ್ಚಿಟ್ಟ ಸತ್ಯ. ಅಂದರೆ ಒಂದು ಕತೆ ಏನಿದೆ ಅಲ್ವಾ, ಎಂಟೈರ್ ಭಾಳ ಅರ್ಥಗರ್ಭಿತವಾಗಿದೆ. ನಾನು ಮುಂಚೆ ಮೈಥಾಲಜಿಕಲ್ ಮೂವಿ ಮಾಡಿದೆ. ಬಟ್ ಕತೆ ಇದೇನೆಂದರೆ ಅಶೋಕ್ ಕಡಬ ಕತೆ ತಂದಾಗ, ಬಟ್ ನಾನು ಕತೆ ಅಂದಾಗ ಏನಾಗಿದೆ ಅಂದರೆ ಸಿನಿಮಾಗಳು ಏನಾಗಿದೆ ಪರಿಸ್ಥಿತಿ ಅಂದರೆ ಒಂದೊಳ್ಳೆ ಕಂಟೆಂಟ್. ಯಾಕಂದರೆ ಇವತ್ತು ನಾವು ನೋಡ್ತಾ ಇದ್ದೀವಲ್ಲ, ಕಂಟೆಂಟಿನ ಸಿನಿಮಾಗಳು ಗೆಲ್ತಾ ಇದ್ದಾವೆ ಪಕ್ಕ. ಯಾಕಂದರೆ ಸಾಕಷ್ಟು ಇವತ್ತು ನಿದರ್ಶನ ಇದ್ದಾವೆ. ದೊಡ್ಡ ಆರ್ಟಿಸ್ಟ್ಗಳಿಗೆ ಇದ್ದರೆ ಭಾಳ ಓಪನಿಂಗ್ ಚೆನ್ನಾಗಿ ಬರುತ್ತೆ. ಬಟ್ ನಿಲ್ಲೋದು ಮಾತ್ರ ಕಂಟೆಂಟ್ ಬಂದೆ, ಅದು ಕೂಡ ಪ್ರೂವ್ ಆಗ್ತಾಯಿದೆ. ನಾನು ಯಾಕಂದ್ರೆ ಪರ್ಟಿಕ್ಯುಲರ್ ಆ ಸಿನಿಮಾ ಈ ಸಿನಿಮಾ ಅಂತ ಹೇಳೋಕ್ಕೆ ಇಷ್ಟಪಡಲ್ಲ. ಬಟ್ ಎಲ್ಲವೂ ನಮ್ಮ ಸಿನಿಮಾನೇ, ಕನ್ನಡ ಸಿನಿಮಾಗಳು. ಬಟ್ ಕನ್ನಡ ಆಡಿಯನ್ಸು ಕಂಟೆಂಟ್ ನಿಲ್ಲಿಸ್ತಾರೆ. ಬಟ್ ಅದ್ರ ಜೊತೆಗೆ ಅಂದರೆ ನಮಗೊಂದು ಕಲ್ಚರ್ ಇದೆ ಅಲ್ವಾ. ನನ್ನ ಕತೆ ನನಗೆ ಯಾಕೆ ಇಷ್ಟ ಆಗಿತ್ತು ಅಂದರೆ ಈ ಮಾಸ್ ಎಲಿಮೆಂಟ್ ಇಟ್ಕೊಂಡು ನಮ್ಮ ಜನ್ರೇಷನ್ ಕತೆ ಹೇಳಿದ್ದೀವಿ ನಾವು. ನಮ್ಮ ಕಥೆಯಲ್ಲಿ 2 ಕಾಲಘಟ್ಟದಲ್ಲಿ ನಡೀತು ಅಂತ ಹೇಳ್ತಾ ಹೋಗಿದ್ದೀವಿ. 2 ಯಾವ ಥರ ಅಂದರೆ ನಾವು ಹೇಳೋದು 2 ಕತೆ ಅಂದರೆ ನಮ್ಮಲ್ಲಿರೋ ಒಂದು ಇಂಡಿಯನ್ಗೆ, ನಮ್ಮ ಭಾರತಕ್ಕೆ ಒಂದು ಕಲ್ಚರ್ ಇದೆ. ತಾತ, ಅಪ್ಪ, ಮೊಮ್ಮಗ, ಮುತ್ತಾತ ಅಂತ ಒಂದು ಜನ್ರೇಷನ್ ಇದೆ. ಬಟ್ ನಮ್ಮ ಕತೆ ಏನಾಗುತ್ತೆ, ಒಬ್ಬ ಪ್ರೇಕ್ಷಕ ನಮ್ಮ ಸಿನಿಮಾ ನೋಡಿದ ಮೇಲೆ ನಮ್ಮ ಪೂರ್ವಿಕರ ಬಗ್ಗೆ ನಾವು ಹೆಮ್ಮೆ ಪಡ್ಬೇಕಲ್ಲ, ನಾವು ತಿಳ್ಕೊಬೇಕಲ್ಲ ಅಂತ ತವಕ ಬರುತ್ತೆ. ಕಾರಣ ಏನಂದರೆ ನಾವು ಸಿನಿಮಾಗಳು ನಾವು ಬರೀ ಮನೋರಂಜನೆ ಕೊಡೋದಾಗಬಾರ್ದು. ಯಾಕಂದರೆ ನಾವು ಒಂದು ಮೆಸೇಜ್ ಕೊಡ್ತಕ್ಕಂಥದ್ದು ಮಾಧ್ಯಮ ಆಗ್ಬೇಕಂತ ನನ್ನ ಒಂದು ಚಿಂತನೆ. ಅದಕ್ಕೋಸ್ಕರ ಒಂದು ಒಳ್ಳೆ ಮೆಸೇಜ್ ಇಟ್ಕೊಂಡು ಅಷ್ಟೇ. ನಮ್ಮ ಸಿನಿಮಾದಲ್ಲಿ ಎಲಿಮೆಂಟ್ಸ್ ಅಂದರೆ ಒಂಥರ ಎಲ್ಲ ಇದೆ. ಕಾಮಿಡಿ ಇದೆ, ಸಸ್ಪೆನ್ಸ್ ಥ್ರಿಲ್ಲಿಂಗ್ ಕ್ಯಾರಿ ಆಗುತ್ತೆ, ಕತೆ ಜನ್ರೇಷನ್ ಇದೆ. ಹೀಗಾಗಿ ಭಾಳ ಸೊಗಸಾಗಿ ಸಿನಿಮಾ ಮೂಡಿ ಬಂದಿದೆ. ಓಕೆ, ಈಗ ಸತ್ಯಂ ಎಲ್ಲರಿಗೂ ಬಂದಿಸಿ ಏನೆಲ್ಲ ನಡೀತಾರೆ ಸತ್ಯಂ? ಅಲ್ಲ, ಈಗ ಆಲ್ರೆಡಿ ನಮ್ಮ ಸತ್ತು ಕಂಪ್ಲೀಟ್ ರೆಡಿಯಾಗಿ ಇನ್ನೇನು ರಿಲೀಸಿಗೆ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಯಾಕಂದರೆ ನಾವು ಮಾಧ್ಯಮ ಮುಖಾಂತರ ಯಾಕೆ ಮಾಧ್ಯಮಕ್ಕೆ ಆಗಾಗ ಹೇಳ್ತು ಅಂದರೆ ಈಗ ಏನಾಗಿದೆ ಅಂದರೆ ಸಿನಿಮಾ ಮಾಡೋದು ಎಷ್ಟು ಇಂಪಾರ್ಟೆಂಟೋ ಅದನ್ನು ಜನರಿಗೂ ತಲುಪಿಸೋದು ಕೂಡ ಭಾಳ ಒಂದು ಪ್ರೊಡ್ಯೂಸರಿಗೆ ಸವಾಲಾಗಿದೆ. ಅದಕ್ಕೆ ನಾನು ವಿನಂತಿ ಏನಂದರೆ ಈ ಮಾಧ್ಯಮ ಮುಖಾಂತರ ಯಾಕಂದರೆ ಇವತ್ತಿನ ಆನ್ಲೈನ್ ಸಿಸ್ಟಮ್ ಏನಾಗಿದೆ, ಪ್ರತಿಯೊಬ್ಬರು ಮೊಬೈಲು ಇರ್ಬೋದು. ಆಮೇಲೆ ಪ್ರತಿಯೊಂದು ಏನಾಗಿದೆ ಬಿಜಿ ಶೆಡ್ಯೂಲಲ್ಲಿ ಏನಾಗ್ತಾಯಿದ್ದೀವಿ ಅಂದರೆ ನಾವು ಪ್ರಮೋಷನ್ ಒಂದು ಇದೆ. ಯಾಕಂದರೆ ಎಲ್ಲರೂ ಅವ್ರವ್ರ ಕೆಲಸಗಳು ಒತ್ತಡ ಮಧ್ಯೆ ಇವತ್ತು ಪ್ರಮೋಷನ್ ಅವಶ್ಯಕತೆ ಇದೆ. ಅಂದರೆ ಎಲ್ಲ ಮೀಡಿಯಾಗಳು ಒಂದು ಸಪೋರ್ಟ್ ಮಾಡಿ ನನಗೆ ಮೀಡಿಯಮ್ದ ಜನರ ಮಧ್ಯೆ ನಾನು ತಲುಪಿಸ್ತಕ್ಕಂಥ ಈ ಕೆಲಸ ಮಾಡ್ತಾಯಿದ್ದೀವಿ. ಅದು ಮಾಧ್ಯಮ ಮುಖಾಂತರ ಜನರು ತಲುಪಿದಾಗ ಅವಾಗ ನಾವು ಕಷ್ಟಪಟ್ಟು ಮಾಡಿರೋ ಒಂದು ಕಂಟೆಂಟನ್ನು, ಒಂದು ಕಥೆನ, ಸಿನಿಮಾನ ಗೆಲ್ಲಕ್ಕೆ ಸಾಧ್ಯತೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತಾ ಇದ್ದೀನಿ. ನೀವು ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.